ಸ್ನೇಹಿತರೆ, ತಮಗೂ ಮತ್ತು ತಮ್ಮ ಕುಟುಂಬದವರಿಗೂ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ಮೆಡಿಕಲ್ ಇನ್ಶೂರೆನ್ಸ್ ಅಂದರೆ ವೈದ್ಯಕೀಯ ವಿಮೆಯ ಸುತ್ತೋಲೆ ಮೆಡಿಕಲ್ ಇನ್ಶೂರೆನ್ಸ್ ಸರ್ಕ್ಯುಲರ್ ಬ್ಯಾಂಕಿನಿಂದ ಹೊರಬಿದ್ದಿದೆ. ದಿನಾಂಕ 2/1/2025 ಬ್ಯಾಂಕು ತನ್ನ ಸುತ್ತೋಲೆಯ ಸಂಖ್ಯೆ CDO PHRD PPFG 59/2024-25 ಈ ಸುತ್ತೋಲೆಯನ್ನು ಹೊರಡಿಸಿದೆ. ಈಗ ಚಾಲ್ತಿಯಲ್ಲಿರುವ ವಿಮಾ ಪಾಲಿಸಿಯು ದಿನಾಂಕ 14/1/2025 ಇರುತ್ತದೆ. ಈಗ ನವೀಕರಣಗೊಳ್ಳುವಂತಹ ಈ ವಿಮಾ ಪಾಲಿಸಿ ದಿನಾಂಕ 15/1/2025 14/1/2026 ಇರುತ್ತದೆ. ಈ ವರ್ಷದ ಪ್ರೀಮಿಯಂ ಎಷ್ಟಿದೆ ಅಂದರೆ 3 ಲಕ್ಷದ ಪಾಲಿಸಿಗೆ 21,488 ರೂಪಾಯಿಗಳು, 5 ಲಕ್ಷ ಪಾಲಿಸಿಗೆ 47,766 ರೂಪಾಯಿಗಳು. ಇದರ ಜೊತೆಗೆ ಟಾಪ್ ಅಪ್ಗಳು 11 ಲಕ್ಷ, 16 ಲಕ್ಷ ಮತ್ತು 21 ಲಕ್ಷ. 3 ಲಕ್ಷ ವಿಮೆಗೆ 11, 16 ಮತ್ತು 21 ಲಕ್ಷಗಳ ಅಡಿಷನಲ್ ಸೂಪರ್ ಟಾಪಪ್ ಸೌಲಭ್ಯ ಲಭ್ಯವಿದೆ. 11 ಲಕ್ಷಕ್ಕೆ 6,524 ರೂಪಾಯಿಗಳು, 16,000ಕ್ಕೆ 8,092 ರೂಪಾಯಿಗಳು ಮತ್ತು 21 ಲಕ್ಷಕ್ಕೆ 10,621 ರೂಪಾಯಿಗಳು ಪ್ರೀಮಿಯಂ ನಾವು ಕೊಡಬೇಕಾಗುತ್ತೆ. 3 ಲಕ್ಷ ರೂಪಾಯಿ ಜೊತೆಗೆ ನಾವು 11 ಲಕ್ಷಗಳ ಸೂಪರ್ ಟಾಪಪ್ ತೆಗೆದುಕೊಂಡ ಪಕ್ಷದಲ್ಲಿ ಒಟ್ಟು ವಿಮೆಯ ಮೊತ್ತ 20 ಲಕ್ಷ ರೂಪಾಯಿಗಳಾಗುತ್ತೆ. ಹೇಗೆಂದರೆ 3 ಲಕ್ಷ, ಅದರ ಜೊತೆಗೆ 6 ಲಕ್ಷ ರೂಪಾಯಿಗಳ ಸೂಪರ್ ಟಾಪಪ್ಪಿನ ಪ್ರೀಮಿಯಮನ್ನು ಬ್ಯಾಂಕ್ ಭರಿಸುತ್ತೆ. ಮತ್ತು ನಾವು 11 ಲಕ್ಷವನ್ನು ತೆಗೆದುಕೊಂಡಾಗ 3 ಮತ್ತು 6 ಮತ್ತು 11 ಒಟ್ಟು 20 ಲಕ್ಷಗಳ ಕವರೇಜ್ ನಮಗೆ ಸಿಗುತ್ತೆ. ಮತ್ತು ನಾವು 16 ಲಕ್ಷ ತಗೊಂಡಾಗ ಒಟ್ಟು ವಿಮೆಯ ಮೊತ್ತ 25 ಲಕ್ಷ ರೂಪಾಯಿಗಳಾಗುತ್ತೆ. ಒಂದು ವೇಳೆ ನಾವು 21 ಲಕ್ಷಗಳನ್ನು ತೆಗೆದುಕೊಂಡ ಪಕ್ಷದಲ್ಲಿ ಮೊತ್ತ 21, 6 ಮತ್ತು 3 ಒಟ್ಟು 30 ಲಕ್ಷಗಳ ವಿಮೆ ನಮಗೆ ಲಭ್ಯವಾಗುತ್ತೆ. ಇದಕ್ಕೆ ಪ್ರೀಮಿಯಂ 11 ಲಕ್ಷಕ್ಕೆ 6,524 ರೂಪಾಯಿ, 16 ಲಕ್ಷಕ್ಕೆ 8,092 ರೂಪಾಯಿ ಮತ್ತು 21 ಲಕ್ಷ ರೂಪಾಯಿಗಳಿಗೆ 10,621 ರೂಪಾಯಿಗಳು. ಇದು ನಾವು ಭರಿಸಬೇಕಾಗಿರ್ತಕ್ಕಂತಹ ಪ್ರೀಮಿಯಂ. ಸ್ನೇಹಿತರೆ, ಈ ವರ್ಷದ ಆರೋಗ್ಯ ವಿಮೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಆಂಜಿಯೋಪ್ಲಾಸ್ಟಿಯ ಮಿತಿಯನ್ನು 3 ಲಕ್ಷ ವಿಮೆ ತೆಗೆದುಕೊಂಡವರಿಗೆ 2 ಲಕ್ಷದಿಂದ 2.5 ಲಕ್ಷಕ್ಕೆ ಹೆಚ್ಚಿಸಿದ್ದಾರೆ. ಮತ್ತು ಯಾರು 5 ಲಕ್ಷದ ವಿಮೆಯನ್ನು ತೆಗೆದುಕೊಳ್ತಾರೋ ಅವರಿಗೆ ಈಗಿರ್ತಕ್ಕಂಥ 2.25 ಲಕ್ಷದ ಮಿತಿಯನ್ನು 2.25 ಲಕ್ಷಕ್ಕೆ ಹೆಚ್ಚಿಸಿದ್ದಾರೆ. ಇದರ ಜೊತೆಗೆ ಯಾರು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದರೆ ಹಲ್ಲಿನ ಚಿಕಿತ್ಸೆ ಮಾಡಿಸ್ಕೊಳ್ತಾರೋ ಅವರಿಗೆ ಈಗಿರುವ ವಾರ್ಷಿಕ ಮಿತಿಯನ್ನು 7,500ದಿಂದ 10,000ಕ್ಕೆ ಮತ್ತು 5 ಲಕ್ಷ ತೆಗೆದುಕೊಂಡವರಿಗೆ ಈಗಿರುವ 10,000ದ ಮಿತಿಯಿಂದ 15,000 ರೂಪಾಯಿಗಳಿಗೆ ಹೆಚ್ಚಿಸಿದ್ದಾರೆ. ಕಳೆದ ವರ್ಷದಂತೆಯೇ ಯಾರಿಗೆ ದಿನಾಂಕ 16/1/2025 ಅವರ ವಯಸ್ಸು 70ಕ್ಕಿಂತ ಮೀರಿದ ಪಕ್ಷದಲ್ಲಿ ಅಂತಹವರಿಗೆ 50% ಪ್ರೀಮಿಯಮನ್ನು ಸಬ್ಸಿಡಿಯಾಗಿ ಕೊಡ್ತಾರೆ. ಅಂದರೆ ಅವರಿಗೆ 9,105 ರೂಪಾಯಿಗಳ ಸಬ್ಸಿಡಿ ಲಭ್ಯವಾಗುತ್ತೆ. ಮತ್ತು ಅತ್ಯಂತ ವಿಶೇಷವಾದಂತಹ ಸವಲತ್ತು ಈ ವರ್ಷ ಲಭ್ಯವಾಗಿರುವುದೇನೆಂದರೆ, ಯಾರಿಗೆ ನಮ್ಮ ಸದಸ್ಯರುಗಳಲ್ಲಿ ಯಾರಿಗೆ 80 ವರ್ಷಕ್ಕಿಂತ ಹೆಚ್ಚು ವಯಸ್ಸು ಆಗಿದೆಯೋ
ಅಂತಹವರಿಗೆ 80% ಸಬ್ಸಿಡಿಯನ್ನು ಬ್ಯಾಂಕು ಕೊಡ್ತಾ ಇದೆ. 80% ಸಬ್ಸಿಡಿ ಅಂದರೆ 14,568 ರೂಪಾಯಿಗಳ ಸಬ್ಸಿಡಿಯನ್ನು ಬ್ಯಾಂಕು ಕೊಡುತ್ತದೆ. ಕ್ಯಾನ್ಸರ್ ಸೇರಿ ಕೆಲವು ಕಾಯಿಲೆಗಳ ಚಿಕಿತ್ಸೆಗಾಗಿ ಪೆಟ್ ಸ್ಕ್ಯಾನ್ ಅಂತ ಮಾಡ್ತಾರೆ, ಅಥವಾ PTCT ಅಂತ ಕರೀತಾರೆ. ಅದು ಚಿಕಿತ್ಸೆ ಅಲ್ಲ, ಅದೊಂದು ಟೆಸ್ಟ್. ಇಷ್ಟು ದಿವಸ ಪೆಟ್ ಸ್ಕ್ಯಾನ್ ಮಾಡಿಸಿದ್ರೆ, PTCT ಮಾಡಿಸಿದ್ರೆ ಅದಕ್ಕೆ ಕೊಡ್ತಕ್ಕಂತಹ ಮೊತ್ತವನ್ನು ಆಪರೇಷನ್ ಆದ ಅಥವಾ ಚಿಕಿತ್ಸೆ ಒಳಪಟ್ಟ 90 ದಿನದ ಒಳಗಾಗಿ ಮಾತ್ರ ತೆಗೆದುಕೊಳ್ಳಿಕ್ಕೆ ಅವಕಾಶ ಇತ್ತು. ಇನ್ನು ಮುಂದೆ ಅದನ್ನು 90 ದಿವಸದ ನಂತರವೂ ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಇನ್ವೆಸ್ಟಿಗೇಷನ್ ಅಥವಾ ಈ ಟೆಸ್ಟಿಗೆ ನಾವು ಏನು ಖರ್ಚು ಮಾಡ್ತೇವೆ ಅದು ನಮ್ಮ ಬೇಸ್ ಲಿಮಿಟ್, ಅಂದರೆ 3 ಲಕ್ಷದ ಪಾಲಿಸಿಯನ್ನು ತೆಗೆದುಕೊಂಡಾಗ 30,000ಕ್ಕೆ, 5 ಲಕ್ಷ ಪಾಲಿಸಿಯನ್ನು ತೆಗೆದುಕೊಂಡಾಗ 50,000ಕ್ಕೆ ಮಿತಿಗೊಳಿಸಿದ್ದಾರೆ. ಈ 30,000 ಅಥವಾ 50,000ದಲ್ಲಿ ನಮ್ಮ ಹಾಸ್ಪಿಟಲೈಸೇಷನ್ ಅಂದರೆ ಆಸ್ಪತ್ರೆಗೆ ದಾಖಲಾಗುವ ಮೊದಲು ಅಥವಾ ತದನಂತರ ನಾವು ಯಾವ ಖರ್ಚುಗಳನ್ನು ನಾವು ಮಾಡ್ತೇವೋ ಅದೆಲ್ಲ ಖರ್ಚುಗಳು ಸೇರಿ PTCT ಟೆಸ್ಟಿಗೂ ಸಹ ಖರ್ಚು ಮಾಡ್ತಕ್ಕಂತಹ ಮೊತ್ತವನ್ನು 30,000ದ ಒಳಗಾಗಿ ಅಥವಾ 50,000ದ ಒಳಗಾಗಿ ಮಾತ್ರ ಪಡೆಯಲಿಕ್ಕೆ ಸಾಧ್ಯ ಇದೆ. ಯಾರು ತಮಗೆ ಸಂಪೂರ್ಣವಾದಂತಹ ಜ್ಞಾನ ಮತ್ತು ವಿಶ್ವಾಸ ಈ HRMS ಮುಖಾಂತರ ಸೇರಿಕೊಳ್ಳಲು ಇದೆಯೋ ಅಂಥವರು ದಯವಿಟ್ಟು HRMS ಮುಖಾಂತರ ನೀವು ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ ಅಥವಾ ಸೇರಿಕೊಳ್ಳಿ. ಸ್ನೇಹಿತರೆ, ಯಾರಿಗೆ ಈ ವಿಮಾ ಯೋಜನೆಯಲ್ಲಿ HRMS ಮುಖಾಂತರ ಸೇರಿಕೊಳ್ಳಲು ಆಗುವುದಿಲ್ಲವೋ, ಯಾವುದೇ ಕಾರಣವಿರಲಿ ಸೇರಿಕೊಳ್ಳಲು ಆಗುವುದಿಲ್ಲವೋ ಅಂತಹವರು ದಯವಿಟ್ಟು ನಮ್ಮ ಬ್ಯಾಂಕಿನ ಯಾವುದಾದರೂ ಶಾಖೆಗೆ ಹೋಗಿ ತಮ್ಮ HRMS ಅಥವಾ PF ID-ಯ ನಂಬರನ್ನು ಶಾಖೆಯ ಅಧಿಕಾರಿಗಳಿಗೆ ಕೊಟ್ಟ ಪಕ್ಷದಲ್ಲಿ ಅವರು ನಮಗೆ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಅಥವಾ ಈ ಯೋಜನೆಯಲ್ಲಿ ಸೇರಿಕೊಳ್ಳಲು ಅವಕಾಶವನ್ನು ಮಾಡಿಕೊಡ್ತಾರೆ. ವಿಮಾ ಯೋಜನೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದೆ. ಈ ವಿಮಾ ಯೋಜನೆಯಲ್ಲಿ ಸೇರಿಕೊಳ್ಳಲು ಬ್ಯಾಂಕಿನ ಸಿಬ್ಬಂದಿಯೇ ನಮ್ಮ ಪರವಾಗಿ ವಿಮಾ ಯೋಜನೆಯಲ್ಲಿ ನಾವು ಸೇರಿಕೊಳ್ಳಲು ತಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ಸಿಸ್ಟಮ್ನಲ್ಲಿ ನಮ್ಮ ಎಲ್ಲ ವಿವರಗಳನ್ನು ದಾಖಲಿಸಿ ನಮಗೆ ಈ ವಿಮಾ ಯೋಜನೆಯಲ್ಲಿ ಸೇರಿಕೊಳ್ಳುವ ಸೌಲಭ್ಯವನ್ನು ಒದಗಿಸಿಕೊಳ್ಳಲು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಕಳೆದ ವರ್ಷದಂತೆ ನಮ್ಮ HRMS ಖಾತೆಯ ಮುಖಾಂತರ ವಿವರಗಳನ್ನು ದಾಖಲಿಸಿ ನಾವು ಈ ವಿಮಾ ಯೋಜನೆಯಲ್ಲಿ ಸೇರಿಕೊಳ್ಳಲು ಮಾಡಿದಂತಹ ಪ್ರಹಸನ ಅಗತ್ಯವಿಲ್ಲ. ಸ್ನೇಹಿತರೆ, ದಯವಿಟ್ಟು ನೆನಪಿರಲಿ, ಈ ವರ್ಷದ ವಿಮಾ ಪಾಲಿಸಿ ದಿನಾಂಕ 15/1/2024 ಲಭ್ಯವಿರುತ್ತದೆ. ಹೀಗಾಗಿ ನೀವು ಶೀಘ್ರವಾಗಿ ಅಂದರೆ 1-2 ದಿನದಲ್ಲೇ ಈ ಯೋಜನೆಯಡಿ ಸೇರಿಕೊಳ್ಳುವ ಆತುರತೆ ಅಗತ್ಯವಿಲ್ಲ. ಹಾಗಾಗಿ ದಯವಿಟ್ಟು ಆಲೋಚನೆ ಮಾಡಿ ಈ ಯೋಜನೆಯ ಸಂಪೂರ್ಣ ಲಾಭವನ್ನು ಪಡೆಯುವತ್ತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ನಮ್ಮ ಕೋರಿಕೆ. ನಮ್ಮೆಲ್ಲರಿಗೂ ಇನ್ನೊಂದು ಸೌಲಭ್ಯದರ ಬಗ್ಗೆ ತಿಳಿದಿದೆ. ಅದು ಯಾವುದೆಂದರೆ ಇ ಫಾರ್ಮಸಿ. ಇಲ್ಲಿಯವರೆಗೆ ಇ ಫಾರ್ಮಸಿಯನ್ನು ನಾವು ನಮ್ಮ ಮೊಬೈಲ್ ಫೋನ್ನಲ್ಲಿ ಅದರ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರ ಮುಖಾಂತರ ಖರೀದಿಸಿದರೆ ಮಾತ್ರ 18,000ವರೆಗಿನ ಖರೀದಿಗೆ ಬ್ಯಾಂಕಿನಿಂದ 12,000ವರೆಗೆ ಹಣವನ್ನು ಕೊಡ್ತಾಯಿದ್ರು. ಆದರೆ ನಮ್ಮ ಹಲವಾರು ಸದಸ್ಯರುಗಳಲ್ಲಿ ಈ ಒಂದು ಸೌಲಭ್ಯವನ್ನು ಪಡೆಯುವ ಕ್ಷಮತೆ ಇಲ್ಲ. 2 ಕಾರಣ. ಒಂದು, ಅವರ ಹತ್ರ ಈ
ಸೌಲಭ್ಯವನ್ನು ಪಡೆಯಬೇಕಾದರೆ ಯಾವ ಥರನಾದ ಫೋನುಗಳು ಬೇಕಿತ್ತೋ ಅಂತಹ ಫೋನುಗಳು ಲಭ್ಯವಿರಲಿಲ್ಲ. ಮತ್ತೊಂದು, ಅವರಿಗೆ ಅದನ್ನು ಉಪಯೋಗಿಸುವ ಕ್ಷಮತೆಯೂ ಇರಲಿಲ್ಲ. ಈ ವರ್ಷ UR ಲೈಫ್ನಿಂದ ಒಂದು ಹೊಸ ಸೌಲಭ್ಯವನ್ನು ಒದಗಿಸ್ತಾ ಇದ್ದಾರೆ. ಕರ್ನಾಟಕದ ಎಲ್ಲ ಅಪೋಲೋ ಫಾರ್ಮಸಿಗಳಲ್ಲಿ ಈ ಸೌಲಭ್ಯ ಲಭ್ಯವಿದೆ. ಏನೆಂದರೆ, ನಮಗೆ ಯಾವ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾಗಲಿ ಅಥವಾ ನಮ್ಮ ಫೋನಿನ ಮುಖಾಂತರ ಆನ್ಲೈನ್ ಪರ್ಚೇಸ್ ಮಾಡೋದಾಗಲಿ ಎರಡೂರ ಅಗತ್ಯವೂ ಇರುವುದಿಲ್ಲ. ನಾವು ನಮ್ಮ ಮೊಬೈಲ್ ಫೋನನ್ನು ಮತ್ತು ನಮಗೆ ಇರ್ತಕ್ಕಂಥ ಪ್ರಿಸ್ಕ್ರಿಪ್ಷನ್ ಏನಿದೆ ಅದನ್ನು ಒಂದು ಜೆರಾಕ್ಸ್ ಕಾಪಿ, ಫೋಟೋ ಕಾಪಿ ಸಮೇತ ತೆಗೆದುಕೊಂಡು ಅಪೋಲೋ ಫಾರ್ಮಸಿಗೆ ಹೋದ ಪಕ್ಷದಲ್ಲಿ ನಾವು ಅಲ್ಲಿ ಇರ್ತಕ್ಕಂತಹ ಔಷಧಿಗಳನ್ನು ಖರೀದಿ ಪಡೆದಾಗ ಅಪೋಲೋ ಫಾರ್ಮಸಿ ಅವರು ಅವರ ಒಂದು ಸಿಸ್ಟಮಲ್ಲಿ ಮುಖಾಂತರ ಅದನ್ನು ದಾಖಲಿಸಿದ ಮೇಲೆ ನಮಗೆ ಒಂದು OTP ಬರುತ್ತೆ. ಆ OTP ಕೊಟ್ಟ ಪಕ್ಷದಲ್ಲಿ ನಾವು 33.33% ಅಂದರೆ 1/3 ಭಾಗದ ಬಿಲ್ಲಿನ ಮೊತ್ತವನ್ನು ಪಾವತಿ ಮಾಡಬೇಕು. ಉಳಿದ 2/3 ಅಂದರೆ 66.67% ಹಣವನ್ನು ಬ್ಯಾಂಕು ಪಾವತಿಸುತ್ತೆ. ಇದರ ಗರಿಷ್ಠ ಮಿತಿ 18,000 ರೂಪಾಯಿಗಳವರೆಗಿನ ಔಷಧ ಖರೀದಿಗೆ 12,000 ರೂಪಾಯಿಗಳವರೆಗೆ ಬ್ಯಾಂಕಿನಿಂದ ಪಾವತಿ ಮಾಡಲಾಗುತ್ತದೆ. ಇದರ ಮುಖ್ಯ ಲಾಭವೇನೆಂದರೆ, ನಮಗೆ ತಕ್ಷಣ ಔಷಧಿಯ ಲಭ್ಯತೆ ಇದೆ. ಅರ್ಧ ದಿವಸ, 1 ದಿವಸ, 2 ದಿವಸ ಕಾಯುವ ಅವಶ್ಯಕತೆ ಇಲ್ಲ. ಮತ್ತು ಎರಡನೇದು, ನಮ್ಮ ಹತ್ರ ಫೋನ್ಪೇ, ಗೂಗಲ್ ಪೇ ಈ ಥರನಾದ ಯಾವುದೇ ಸೌಲಭ್ಯವೂ ಇಲ್ಲದೇ ಇದ್ದ ಪಕ್ಷದಲ್ಲಿ, ಇಂಟರ್ನೆಟ್ ಇಲ್ಲದೇ ಇದ್ದ ಪಕ್ಷದಲ್ಲಿ ಸಹ ನಾವು ಹಣವನ್ನು ಕೊಟ್ಟು ಔಷಧಿಗಳನ್ನು ಖರೀದಿಸುವುದಕ್ಕೆ ಅವಕಾಶ ಇದೆ. ಮತ್ತು ಹಲವಾರು ಸಂದರ್ಭಗಳಲ್ಲಿ ನಮಗೆ ನಾವು ಬಯಸಿದಂಥ ಔಷಧಿಗಳು ನಮಗೆ ಸಿಗುತ್ತಾ ಇರಲಿಲ್ಲ. ನಮಗೆ ತಿಳಿತಾ ಇದ್ದಿದ್ದು ನಮಗೆ ಔಷಧಿಗಳು ಕೊಟ್ಟಾಗ ಮಾತ್ರ, ಅಲ್ಲಿಯವರೆಗೆ ನಮಗೆ ತಿಳಿತಿರಲಿಲ್ಲ. ಈಗ ಇವೆಲ್ಲ ಸಮಸ್ಯೆಗಳಿಂದ ನಾವು ದೂರ ಬಂದು ಅಪೋಲೋ ಫಾರ್ಮಸಿಗೆ ಹೋಗಿ ಈ ಸೌಲಭ್ಯವನ್ನು ಪಡಲಿಕ್ಕೆ ಅವಕಾಶವನ್ನು UR ಲೈಫ್ನವರು ಒದಗಿಸಿದ್ದಾರೆ. ಹೀಗಾಗಿ ನಾವು ನಮ್ಮೆಲ್ಲ ಸ್ನೇಹಿತರಿಗೆ ನಮ್ಮ ಸಲಹೆ ಏನೆಂದರೆ, ನೀವೆಲ್ಲರೂ UR ಲೈಫನ್ನು ತೆಗೆದುಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತ. ನೀವು ಈ ವಿಡಿಯೋನ ನಂತರ ನಿಮಗೆ ಬೇರೆ ಯಾವುದಾದರೂ ತೊಂದರೆ ಇದ್ದ ಪಕ್ಷದಲ್ಲಿ ದಯವಿಟ್ಟು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ. ಮತ್ತು ದಯವಿಟ್ಟು ಆತುರ ಪಡಬೇಡಿ. ನಮಗೆ 13/1/2025 ಸಮಯವಿದೆ. ಒಂದು ಸಾರಿ ನಾನು ಸೇರಿದ ನಂತರ ಯಾವುದೇ ಥರನಾದ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ವಿಮೆಯ ಮೊತ್ತ ಇರ್ಬೋದು, ಅಥವಾ ನಾನು ಕ್ರಿಟಿಕಲ್ ಇಲ್ನೆಸ್ ಕವರಿಗೆ ಸೇರಿಕೊಳ್ಬಹುದಾ ಬಾರದ ಅನ್ನೋ ವಿಷಯದಲ್ಲಿರ್ಬೋದು, ಅಥವಾ ಈ ಫಾರ್ಮಸಿಯ ಸೆಲೆಕ್ಷನ್ ಇರ್ಬೋದು. ಇದು ಯಾವುದನ್ನು ನಾನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಿಧಾನವಾಗಿ, ಸಂಪೂರ್ಣವಾಗಿ ಯೋಚನೆ ಮಾಡಿ ಸ್ನೇಹಿತರ ಜೊತೆ ಅಥವಾ ಈ ವಿಷಯದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇಟ್ಟುಕೊಂಡವರ ಜೊತೆ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಂಡು ತದನಂತರ ನೀವು ಈ ಯೋಜನೆಯಲ್ಲಿ ಸೇರಿಕೊಳ್ಳಿ. ದಯವಿಟ್ಟು ಎಲ್ಲರೂ ಈ ಯೋಜನೆಯಲ್ಲಿ ಸೇರಿಕೊಳ್ಳಬೇಕು ಎಂಬುದೇ ನಮ್ಮ ಸಲಹೆ. ದಯವಿಟ್ಟು ಈ ಸದುಪಯೋಗವನ್ನು ಪಡೆದುಕೊಳ್ಳಿ. ವಂದನೆಗಳು. ಥ್ಯಾಂಕ್ ಯು.